BA ಭಾಗ ಎರಡನೇ ಸೆಮಿನ ವಿದ್ಯಾರ್ಥಿಗಳನ್ನು ಈ ವರ್ಷದ ಅವಧಿಯಲ್ಲಿನ ಪಠ್ಯಕ್ರಮಕ್ಕನುಗುಣವಾಗಿ ಮೂಲಾಧಾರಗಳ ಕುರಿತು ವಿವರಿಸುವುದರ ಸಲುವಾಗಿ ಸ್ವಾಗತ ಕೋರುತ್ತೇನೆ. ವಿಶ್ವವಿದ್ಯಾಲಯದ ಪಠ್ಯಕ್ರಮದಂತೆ ಈಗಾಗಲೇ ಪಠ್ಯಕ್ರಮ ಏನು ಅನ್ನೋದನ್ನು ಗಮನಿಸಿದ್ದೀರಿ. ಆ ಪಠ್ಯಕ್ರಮದಲ್ಲಿನ ಅಂದರೆ ಗುಪ್ತರ ಕಾಲದಿಂದ ಗುರಿ ಮೊಹಮ್ಮದನವರೆಗಿನ ಕಾಲಾವಧಿಯನ್ನು ಅಧ್ಯಯನ ಮಾಡ್ತೀರಿ. ಈ ಕಾಲಘಟ್ಟದಲ್ಲಿನ ವಿಷಯವನ್ನು ಅರಿತುಕೊಳ್ಳಲು ಇತಿಹಾಸಕಾರ ಯಾವ ವಸ್ತುಗಳನ್ನು ಬಳಸಿಕೊಂಡು ಇತಿಹಾಸವನ್ನು ರಚಿಸಿದ್ದಾನೆ ಅನ್ನುವುದರ ಕುರಿತಾಗಿರ್ತಕ್ಕಂಥ ಪಾಠ ಮೂಲಾಧಾರಗಳು. ಸರಿ, ಹಾಗಾದರೆ ಈ ಮೂಲಾಧಾರಗಳ ಕುರಿತು ಇವತ್ತಿನ ದಿನ ಗಮನಿಸೋಣ. ನಾವೀಗಾಗಲೇ ಪ್ರಥಮ ಸೆಮ್ನಲ್ಲಿ ಮೂಲಾಧಾರಗಳ ಕುರಿತು ಗಮನಿಸಿದ್ದೇವೆ. ಏನು ಮೂಲಾಧಾರ? ಭಾರತ ದೇಶದ ಅಥವಾ ಯಾವುದೇ ಇತಿಹಾಸ ರಚನೆಗೆ ಸಹಾಯಕಾರಿಯಾಗುವಂಥ ಅವಶೇಷಗಳನ್ನು ಮೂಲಾಧಾರಗಳು ಎಂದು ಕರೆಯಲಾಗಿದೆ. ಅಥವಾ ಪ್ರಾಚೀನ ಮಾನವವನ್ನು ಬಿಟ್ಟು ಹೋದಂತಹ ಅವಶೇಷಗಳನ್ನು ಮೂಲಾಧಾರಗಳೆಂದು ಕರೆಯಲಾಗಿದೆ. ಅಂದ್ರೆ ಮಾನವ ಆ ಕಾಲದಲ್ಲಿ ತನ್ನ ಜೀವನಕ್ಕೆ ಏನೇನು ಮಾಡಿಕೊಂಡಿದ್ದ, ಅಥವಾ ಮರಣ ಹೊಂದಿದ ಮೇಲೆ ಅಥವಾ ಅದನ್ನು ನಾಶ ಹೊಂದಿದ ಮೇಲೆ ಆ ವಸ್ತುಗಳು ಅಲ್ಲೇ ಉಳಿತವೆ. ಆ ವಸ್ತುಗಳನ್ನು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡುವುದರ ಮೂಲಕ ಆ ಕಾಲಘಟ್ಟದಲ್ಲಿರುವಂತಹ ಸ್ಥಿತಿಗತಿಗಳನ್ನು ಅರ್ಥೈಸಿಕೊಳ್ಳಲಿ ಇತಿಹಾಸಕಾರ ಪ್ರಯತ್ನ ಪಡುತ್ತಾನೆ. ಹೀಗಾಗಿ ಪ್ರಾಚೀನ ಮಾನವವನ್ನು ಬಿಟ್ಟು ಹೋದಂಥ ಅವಶೇಷಗಳನ್ನಿಟ್ಟುಕೊಂಡು ಆಯಾ ಕಾಲಘಟ್ಟಕ್ಕೆ ಸಂಬಂಧಿಸಿದ ಇತಿಹಾಸವನ್ನು ರಚಿಸುತ್ತಾನೆ. ಹಾಗಾದರೆ ಆ ಮಾನವ ಬಿಟ್ಟು ಹೋಗಿರ್ತಕ್ಕಂಥ ಅವಶೇಷಗಳಾದರೂ ಯಾವುವು ಅಂತ ನಾವು ಪ್ರಶ್ನೆ ಮಾಡಿದರೆ, ಕಟ್ಟಡಗಳು, ಅವನ ಕಾಲಕ್ಕೆ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಯಾವುದೇ ಕಟ್ಟಡಗಳು, ಮಡಿಕೆಗಳು, ಅವನ ಆಹಾರ ಬಳಸ್ಕೊಳ್ಳೋದಕ್ಕೋಸ್ಕರ ಇನ್ನಾದಕ್ಕೋಸ್ಕರವಾಗಿ ಬಳಸಿರ್ತಕ್ಕಂಥ ಪಾತ್ರೆಗಳು ಅಂತ ಕರಿಬೋದು, ನಾಣ್ಯಗಳು, ಅವನ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಬೆಳೆಸ್ಕೊಂಡಿರ್ತಕ್ಕಂಥ ಲೋಹಗಳು ಅಂತ ಕರಿಬೋದು, ಆಯುಧಗಳು, ಅವನು ಯುದ್ಧ ಮಾಡೋದಕ್ಕೂ ಅಥವಾ ಇನ್ಯಾವುದಕ್ಕೂ ಅವನು ಅಗ್ರಿಕಲ್ಚರ್ಗೂ ಇನ್ಯಾವುದಕ್ಕೂ ಯಾವುದೋ ವಸ್ತುಗಳನ್ನು ಬಳಸ್ಕೊತಾನೆ ಅಂಥವುಗಳು, ಆಭರಣಗಳು, ತನ್ನ ಸೌಂದರ್ಯವರ್ಧಕಕ್ಕಾಗಿ ಬಳಸ್ಕೊಟ್ಟಿರ್ತಕ್ಕಂಥ ಆರ್ನಮೆಂಟ್ಸು, ಹಾಗೂ ಮೂರ್ತಿಗಳು, ಆ ಕಾಲದಲ್ಲಿ ಅವನೇನಾದರೂ ಮೂರ್ತಿಗಳನ್ನು ರಚನೆ ಮಾಡಿದ್ದಾರೆ, ಹಾಗೂ ಶಾಸನಗಳು, ಅವನೇನಾದರೂ ಅದನ್ನ ಹೊರಡಿಸಿದ್ದಾರೆ, ಇವೆಲ್ಲವುಗಳನ್ನು ಮೂಲಾಧಾರ ಅಂತ ಕರೆಯುತ್ತಾರೆ. ಅಂದ್ರೆ ಪ್ರಾಚೀನ ಮಾನವನು ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳು ಅಂತ ಕರೀತಾರೆ. ಇವುಗಳನ್ನು ಇಟ್ಟುಕೊಂಡು ಇತಿಹಾಸಕಾರ ಇತಿಹಾಸವನ್ನು ರಚಿಸುತ್ತಾನೆ. ಒಟ್ಟಾರೆ ಆಯಾ ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಉಳಿದಿರತಕ್ಕಂಥ ಅವಶೇಷಗಳನ್ನೇ ಇತಿಹಾಸಕಾರ ಬಳಸಿಕೊಂಡು ಅದನ್ನು ಪುನರ್ರಚಿಸುವ ಸಲುವಾಗಿ ಪ್ರಯತ್ನಿಸುತ್ತಾನೆ. ಹಾಗೆ ಆ ಪುನರ್ರಚನೆ ಹೇಗಾಗುತ್ತೆ ಅನ್ನೋದನ್ನು ಗಮನಿಸೋಣ ಈಗ. ಸೊ ಈ ಮೂಲಾಧಾರಗಳನ್ನು ಅಧ್ಯಯನದ ಅನುಕೂಲತೆಗಾಗಿ ವಿಂಗಡಣೆ ಮಾಡಲಾಗಿದೆ. ಫಾರ್ ದ ಸಿಸ್ಟಮೆಟಿಕ್ ಸ್ಟಡಿ ಹೆಂಗೆ ಬೇಕಂಗೆ ಅವನು ಅಧ್ಯಯನ ಮಾಡಿ ಬರಂಗಿಲ್ಲ, ಒಂದು ಸರಿಯಾದ ರೂಪದಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಅವನು ವಿಭಜಿಸ್ತಾನೆ. ಹೆಂಗೆ? ಪುರಾತತ್ವ ಶಾಸ್ತ್ರ ಮೂಲಾಧಾರಗಳು ಅಥವಾ ಪ್ರಾಕ್ತನ ಶಾಸ್ತ್ರ ಮೂಲಾಧಾರಗಳು ಅಥವಾ ಆರ್ಕಿಯಾಲಜಿಕಲ್ ಸೋರ್ಸಸ್, ಬೇರೆ ಬೇರೆ ಹೆಸರು ಕರೀತಾರೆ, ಅಥವಾ ಪ್ರಾಗೈತಿಹಾಸಿಕ ಅಂತ ಕರೀತಾರೆ. ಸೊ ಈ ಮೂಲಾಧಾರಗಳು, ಹಾಗೆ ಇದರಲ್ಲಿ ಏನು ಬರ್ತದೆ? ಭೂ ಉತ್ಖನನ ಅಂದ್ರೆ ಭೂಮಿಯನ್ನ ಪ್ರಾಚೀನ ಅವಶೇಷಗಳು ಇರುವ ಜಾಗದಲ್ಲಿ ಅಗೆದು ಅವುಗಳನ್ನ ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತಾರಲ್ಲ, ಅದನ್ನ ಭೂ ಉತ್ಖನನ ಅಂತ ಕರಿತೀವಿ. ಶಾಸನಗಳು, ಅವನ ಕಾಲದಲ್ಲಿರ್ತಕ್ಕಂಥ ಬರವಣಿಗೆಗಳನ್ನು ನಾವು ಶಾಸನಗಳು ಅಂತ ಕರಿತೀವಿ. ನಾಣ್ಯಗಳು ಮತ್ತು ಸ್ಮಾರಕ ಅಥವಾ ಕಟ್ಟಡಗಳು, ಇವು ಪುರಾತತ್ವ ಮೂಲಾಧಾರದಲ್ಲಿ ಬರುವಂತ ಅಧ್ಯಯನಕ್ಕೆ ಒಳಪಡುವಂತ ಅಂಶಗಳು ಅಂತ. ಹಾಗೆ ಸಾಹಿತ್ಯಿಕ ಮೂಲಾಧಾರಗಳು ಅಂತಂದ್ರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ, ಇಂಡಿಯನ್ ಲಿಟ್ರೇಚರ್ ಆ್ಯಂಡ್ ಫಾರಿನ್ ಲಿಟ್ರೇಚರ್ ಅಂತ ಕರೀತೀವಿ ನಾವು. ಹೀಗೆ ಪ್ರಾಚೀನ ಕಾಲದಲ್ಲಿ ಉಳಿದಿರ್ತಕ್ಕಂಥ ಈ ಅವಶೇಷಗಳನ್ನೇ ಇತಿಹಾಸಕಾರ ಸರಿಯಾದ ರೀತಿಯಲ್ಲಿ ಜೋಡಿಸಿಕೊಂಡು ಅಧ್ಯಯನ ಕಾರ್ಯವನ್ನು ಆರಂಭಿಸ್ತಾನೆ. ಹಾಗಾದರೆ ಹೆಂಗೆ ಅಧ್ಯಯನ ಕಾರ್ಯವನ್ನು ಆರಂಭಿಸಿದಾನೆ ಈ ಕುರಿತಾಗಿ ನಾವು ಗಮನಿಸೋಣ. ಪುರಾತತ್ವ ಮೂಲಾಧಾರಗಳು, ಪ್ರಾಚೀನ ಅವಶೇಷಗಳ ಶಾಸ್ತ್ರೀಯ ಅಧ್ಯಯನವನ್ನು ಪುರಾತತ್ವ ಮೂಲಾಧಾರ ಎನ್ನುವರು. ನಾವು ಈಗಾಗಲೇ ಗಮನಿಸಿದ್ದೇವೆ. ಸೊ ಇತಿಹಾಸ ಅಧ್ಯಯನ ಕಾರ್ಯ ಆರಂಭಗೊಂಡಿದ್ದು 18ನೇ ಶತಮಾನದಲ್ಲಿ. ಅಂದ್ರೆ ಭಾರತಕ್ಕೆ ಬ್ರಿಟಿಷರು ಆಗಮಿಸಿದ ಅಂತ ಸಂದರ್ಭದಲ್ಲಿ ಅವರು ನಮ್ಮ ದೇಶದ ಇತಿಹಾಸ ಅಧ್ಯಯನ ಕಾರ್ಯವನ್ನು ಪ್ರಾರಂಭಿಸ್ತಾರೆ. ಇವರುಗಳಲ್ಲಿ ದೇಶೀಯ ಇತಿಹಾಸಕಾರ ಹಾಗೂ ವಿದೇಶಿಯ ಇತಿಹಾಸಕಾರ ಹಾಗೂ ಭಾರತೀಯ ಇತಿಹಾಸಕಾರರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಡಿಯನ್ ಹಿಸ್ಟೋರಿಯನ್ಸ್ ಆ್ಯಂಡ್ ಫಾರಿನ್ ಹಿಸ್ಟೋರಿಯನ್ಸ್ ಇವರಿಬ್ಬರ ಪ್ರಯತ್ನದ ಪ್ರತೀಕವಾಗಿ, ಸಂಶೋಧನೆಯ ಪ್ರತೀಕವಾಗಿ, ಅರ್ಥೈಸುವುದರ ಪ್ರತೀಕವಾಗಿ ನಮ್ಮ ದೇಶದ ಇತಿಹಾಸನ ರಚಿಸುವುದಕ್ಕೆ ಸಾಧ್ಯವಾಗಿದೆ. ಹಾಗೆ ಹೇಗಾಗಿದೆ
ಸೊ ಈ ಕುರಿತು ನಾವು ಈಗಾಗಲೇ ಗಮನಿಸಿದ ಮತ್ತೊಂದು ಸರಿ ನಾವು ಗಮನಿಸ್ತೇವೆ. ಅದರಲ್ಲಿ ಭೂ ಉತ್ಖನನ. ಸೊ ಪ್ರಾಚೀನ ಅವಶೇಷಗಳನ್ನ ಭೂಮಿಯಿಂದ ಹೊರ ತೆಗೆದು ಅವುಗಳನ್ನ ನಿಜ ರೂಪದಲ್ಲಿ ನೋಡುವಂತ ಪ್ರಯತ್ನ ಹಾಗೂ ಅಲ್ಲಿ ಸಿಗತಕ್ಕಂಥ ಪಳಿಯುಳಿಕೆಗಳನ್ನ ಸಿಸ್ಟಮೆಟಿಕ್ ಸ್ಟಡಿ ಮಾಡೋದ್ರ ಮೂಲಕ ಆ ಕಾಲಘಟ್ಟದಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸಬಹುದು ಅಂತ. ಎಲ್ಲಿ ಸಂಶೋಧನೆ ಮಾಡ್ತಾರೆ, ಎಲ್ಲಿ ಭೂ ಉತ್ಖನನ ಮಾಡ್ತಾರೆ, ಭೂ ಎಕ್ಸ್ಪ್ಲೋರೇಷನ್ ಅಂತ ಕರಿತೀವಿ ನಾವು. ಭೂಮಿಯನ್ನ ಮೇಲ್ಪದರಿನಲ್ಲಿ ಸಂಶೋಧನೆ ಮಾಡಿ ಎಲ್ಲಿ ಪ್ರಾಚೀನ ಅವಶೇಷಗಳು ಲಭ್ಯವಾಗುತ್ತವೆ ಅಂತ ಗೊತ್ತಾಗುತ್ತೋ ಅಂತ ಜಾಗದಲ್ಲಿ ಭೂಮಿಯನ್ನ ಸಿಸ್ಟಮೆಟಿಕ್ ಆಗಿ ಅಗಿತಾರೆ. ಹಾಗೆ ಅಗದಾಗ ಪ್ರಾಚೀನ ಅವಶೇಷಗಳು ಲಭ್ಯವಾಗ್ತವೆ. ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಗುಪ್ತರ ಕಾಲದಲ್ಲಿ, ಬಾದಾಮಿಯಲ್ಲಿ ಹಾಗೂ ಅಜಂತಾ ಎಲ್ಲೋರಗಳಲ್ಲಿ, ಹಾಗೆ ಮಾಣಿಕೇಟದಲ್ಲಿ, ಹಲಸಿಯಲ್ಲಿ ಮುಂತಾದ ಕಡೆಗಳೆಲ್ಲ ಭೂ ಉತ್ಖನನ ಮಾಡಿ ಪ್ರಾಚೀನ ಅವಶೇಷಗಳನ್ನ ಹೊರ ತೆಗೆಯಲಾಗಿದೆ. ಹಾಗಾದರೆ ಭೂಮಿಯನ್ನು ಅಗೆಯುವುದರ ಮೂಲಕ ಪ್ರಾಚೀನ ಅವಶೇಷಗಳನ್ನ ಗುರುತಿಸಲಾಗಿದೆ. ಬಟ್ ಈ ಕಾಲಘಟ್ಟಕ್ಕೆ ಸ್ವಲ್ಪ ಮಟ್ಟಿಗೆ ಈ ಭೂ ಉತ್ಖನನ ಕಾರ್ಯ ಕಡಿಮೆ ಪ್ರಮಾಣದಲ್ಲಿ ಅಂತ ಹೇಳ್ಬೇಕಾದ್ರೆ ಬೇಕಾದಷ್ಟು ಅವಶೇಷಗಳು ಲಭ್ಯವಾಗ್ತಾ ಇರುವುದರಿಂದ ಅಂತ. ಹಾಗಾದ್ರೆ ನೆಕ್ಸ್ಟ್ ಯಾವ ವಸ್ತುವಿನ ಮೂಲಕ ಇತಿಹಾಸವನ್ನು ರಚಿಸ್ತಾನೆ ಅನ್ನೋದನ್ನ ಸಿಸ್ಟಮೆಟಿಕ್ ಆಗಿ ನೋಡೋಣ. ಅತಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಭಾಗ ಶಾಸನಗಳು. ನಾವು ಆಜ್ಞೆಗಳು ಅಂತ ಕರಿಬಹುದು ಅಥವಾ ಬರವಣಿಗೆ ಅಂತಾದ್ರೂ ಕರಿಬಹುದು ಅಂತ. ಇಂಥ ಬರವಣಿಗೆಗಳನ್ನ ನಾವೆಲ್ಲಿ ನೋಡ್ತೀವಿ ಅಥವಾ ನಮ್ಗೆ ಎಲ್ಲಿ ಅವೈಲೇಬಲ್ ಆಗ್ತವೆ ಅಂತಂದ್ರೆ ಕಲ್ಲು ಬಂಡೆಗಳ ಮೇಲೆ, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಬಂಡೆಗಳ ಮೇಲೆ ಬರೆಸಿರ್ತಾನೆ. ಕಲ್ಲು ಹಲಗೆಗಳ ಮೇಲೆ ಆ ಕಲ್ಲನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡ್ತಾನೆ ಹಲಿಗೆ ರೂಪದಲ್ಲಿ. ತಾಮ್ರದ ತಗಡಿನ ಮೇಲೆ ಪ್ಲೇಟ್ಸ್ ಅಂತ ನಾವು ಕರಿತೇವೆ. ಕಬ್ಬಿಣದ ತಗಡಿನ ಮೇಲೆ ಐರನ್ ಪ್ಲೇಟ್ಸ್ ಅಂತ ನಾವು ಕರಿತೀವಿ. ಜೇಡಿ ಮಣ್ಣಿನ ಮೇಲೆ ಬ್ರಿಕ್ಸ್ ಅಂತ ನಾವು ಕರಿತೀವಿ. ಸೊ ಮುಂತಾದವುಗಳ ಮೇಲೆ ಪ್ರಾಚೀನ ಭಾರತೀಯನು ಶಾಸನಗಳನ್ನು ರಚಿಸಿದ್ದಾನೆ. ಸೊ ಹಾಗಾದ್ರೆ ಈ ಶಾಸನದ ನಮಗೇನು ಲಾಭ ಆಗುತ್ತೆ? ಬಹುಶಃ ಇತಿಹಾಸಕಾರನಿಗೆ ಶಾಸನಗಳು ಅತ್ಯಂತ ಮಹತ್ವದ ಮೂಲಾಧಾರಗಳು ಅಥವಾ ಬೆಲೆ ಕಟ್ಟಲಾರದಂತಹ ಮೌಲ್ಯವನ್ನ ಒಳಗೊಂಡಿರುವಂತವುಗಳು. ಇವಕ್ಕೆ ನಾವು ಇಷ್ಟೇ ಅಂತ ಬೆಲೆ ಕಟ್ಟಿಗಾಲ. ಯಾಕಂದ್ರೆ ಒಂದೊಂದು ಶಾಸನದಿಂದ ಎಷ್ಟು ವಿಷಯ ಸಿಗುತ್ತೆ ಅಂತಂದ್ರೆ ಊಹಿಸಲು ಸಾಧ್ಯವಾಗಿರ್ತಕ್ಕಂಥದ್ದು. ಕೆಲವೊಮ್ಮೆ ಒಂದು ಶಾಸನ ಸಿಗಲಿಲ್ಲ ಅಂದ್ರೆ ಇತಿಹಾಸವನ್ನು ರಚಿಸುವುದು ಕಷ್ಟ ಆಗ್ಬೋದು. ಅಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ಈ ಶಾಸನಗಳು ಕೊಡ್ತವೆ. ಅದು ಹೇಗೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಒಟ್ಟಾರೆ ಈ ಶಾಸನಗಳಲ್ಲಿ ರಾಜಕೀಯ ವಿಷಯ ಇರುತ್ತೆ, ಅಂದ್ರೆ ರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ವಿಷಯ ಉಲ್ಲೇಖ ಆಗುತ್ತೆ. ಹಾಗಾದ್ರೆ ರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ನಮಗೆ ಲಭ್ಯ ಆಗುತ್ತೆ. ಸಾಮಾಜಿಕ ವಿಷಯ ಸಿಗುತ್ತೆ, ಅಂದ್ರೆ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳು ಇದರಲ್ಲಿ ಅಡಕವಾಗಿರ್ತವೆ. ಆರ್ಥಿಕ ವಿಷಯ ಸಿಗುತ್ತೆ, ಅಂದ್ರೆ ಯಾವುದೋ ಭೂಮಿಯನ್ನು ದಾನ ಕೊಟ್ಟಾಗ ಎಷ್ಟು ಭೂಮಿಯನ್ನು ಕೊಟ್ಟೆ, ಅಥವಾ ನಾಣ್ಯವನ್ನು ಕೊಟ್ಟಾಗ ಎಷ್ಟು ನಾಣ್ಯ ಕೊಟ್ಟೆ, ಅಥವಾ ಆಹಾರ ಪದಾರ್ಥಗಳ ಮೂಲಕ ಎಷ್ಟು ಕೊಟ್ಟೆ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಕಾಲಮಾನ, ಯಾವ ಕಾಲದಲ್ಲಿ, ಯಾವ ದಿನಾಂಕದಲ್ಲಿ, ಯಾವ ಸಂದರ್ಭದಲ್ಲಿ ನಾನು ದಾನವನ್ನ ಮಾಡಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆ ಆ ಶಾಸನವನ್ನು ಯಾವ ಲಿಪಿಯಲ್ಲಿ ಬರೆಸಿದಾನೆ, ಲಿಪಿ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಭಾಷೆ ಯಾವುದು ಅಂತ ಗೊತ್ತಾಗುತ್ತೆ. ಹಾಗೆ ಜನರ ರೀತಿ ನೀತಿಗಳು, ಪ್ರತಿಯೊಂದು ಶಾಸನದಲ್ಲಿ ಶಾಪಾಶಯ ಭಾಗವನ್ನು ನಾವು ಕಾಣ್ತೀವಿ. ಆ ಶಾಪಾಶಯ ಭಾಗಗಳು ಕಾಲ ಕಾಲಕ್ಕೆ ಬದಲಾವಣೆ ಆಗ್ತವೆ. ಆ ಬದಲಾವಣೆ ಅಂತಕ್ಕಂಥದ್ದು ಜನರ ರೀತಿ ನೀತಿಗಳನ್ನು ನಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡುತ್ತೆ. ಉದಾಹರಣೆಗೆ ಒಂದು ಕಾಲಕ್ಕೆ ಈ ಶಾಸನವನ್ನು ಕೇಳ್ಕೊಂಡು ವಾರಣಾಸಿಯೊಳು ಸಾಚಿರ ಕಪಿಲೆಯರನ್ನು ಕೊಂದ ಲೋಕಕ್ಕೆ ಸಂದೂನ್ ಅಕ್ಕುಂ ಅಂತಕ್ಕಂಥ ಒಂದು ಸಾಲು ಇತ್ತಂದ್ರೆ ಯಾರು ಆ ಶಾಸನವನ್ನು ಹಾಳು ಮಾಡ್ತಾ ಇರಲಿಲ್ಲ. ಅಂದ್ರೆ ನಾವು ಕಾಶಿಯಲ್ಲಿ ಅಂದ್ರೆ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ ಬ್ರಾಹ್ಮಣರನ್ನೋ ಮಂಗಗಳನ್ನೋ ಹತ್ಯೆ ಮಾಡಿರ್ತಕ್ಕಂಥ ಪಾಪ ಬರುತ್ತೆ ಅಂತಕ್ಕಂಥ ಭಯದಿಂದಲೇ ಅವ್ರು ಯಾರು ಆ ಶಾಸನ ಹಾಳು ಮಾಡ್ತಾ ಇರಲಿಲ್ಲ. ಸೊ ಇವತ್ತು ಕಾಯ್ದೆಗಳ ಮೂಲಕವಾಗಿ ನಿಮ್ಮನ್ನು ಗಲ್ಲಿಗೆ ಹಾಕಲಾಗುತ್ತದೆ ಎಂಬ ವಿಚಾರ ಇದ್ದರೂ ಸಹಿತ ಅಂತಹದನ್ನೇ ಮಾಡ್ತಾನೆ. ಅಂದ್ರೆ ಕೆಟ್ಟದ್ದನ್ನು ಮಾಡೋದಕ್ಕೆ ಇವತ್ತಿನ ಕಾಲದಲ್ಲಿ ಹಿಂದೆ ಮುಂದೆ ನೋಡುವುದಿಲ್ಲ. ಇಂಥ ಅನೇಕ ಘಟನೆಗಳನ್ನ ಕಾಲ ಕಾಲಕ್ಕೆ ನೋಡ್ತಂದ್ರೆ ಈ ಶಾಪಾಶಯ ಭಾಗವನ್ನೇ ಅಧ್ಯಯನ ಮಾಡಿದಾಗ ಜನರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ಗುರುತಿಸ್ತೀವಿ. ಅಂದ್ರೆ ಎಂತ ಸ್ಟೇಜ್ಗೆ ಬಂದು ತಲುಪಿದಾನೆ ಅಂತಕ್ಕಂಥದ್ದು. ಸೊ ಪ್ರಾಚೀನ ಕಾಲದಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ವಿವರಣೆಗಳು ನಮಗೆ ಲಭ್ಯವಾಗ್ತವೆ ಅಂತ. ಅದ್ರ ಜೊತೆಗೆ ಈ ಶಾಸನ ಅಧ್ಯಯನಕ್ಕಾಗಿ ಇನ್ನಷ್ಟು ಬೇರೆ ಬೇರೆ ರೀತಿಯಾಗಿ ವಿಂಗಡಣೆ ಮಾಡ್ಕೊಳ್ತಾನೆ. ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಮುಖ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ವಿಷಯಗಳನ್ನು ಹೇಳ್ತಿರ್ತಾವು. ನಮಗೆ ಸ್ಟಡಿ ಸಲುವಾಗಿ ಅವುಗಳನ್ನ ಡಿವಿಷನ್ ಮಾಡ್ತೀವಿ. ಏನ್ ಡಿವಿಷನ್? ಒಂದು ದಾನ ಶಾಸನಗಳು, ಇಲ್ಲೂ ರಾಜನ ಹೆಸರಿರುತ್ತೆ, ಇಲ್ಲೂ ಸಾಮಾಜಿಕ ಸ್ಥಿತಿ ಇರುತ್ತೆ, ಇಲ್ಲೂ ಆರ್ಥಿಕ ಸ್ಥಿತಿ ಇರುತ್ತೆ, ಇಲ್ಲೂ ಶಾಪಾಶಯ ಇರುತ್ತೆ. ಅದು ಇಂಪಾರ್ಟೆಂಟ್ ಅಂದ್ರೆ ದಾನ ಏನ್ ಕೊಡ್ತಾನೆ, ಯಾರು ಕೊಡ್ತಾನೆ, ಯಾಕೆ ಕೊಡ್ತಾನೆ, ಎಲ್ಲರಿಗಿರ್ತದೆ. ಹೀಗಾಗಿ ಅವನ ದಾನ ಶಾಸನ ಅಥವಾ ಡೊನೇಟೆಡ್ ಇನ್ಸ್ಕ್ರಿಪ್ಷನ್ ಅಂತ ನಾವು ಕರಿತೀವಿ ಅಂತ.
ಎರಡನೇದು ಧಾರ್ಮಿಕ ಶಾಸನಗಳು, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ. ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಕೊಡೋದಂತಂದ್ರೆ ಹೊಯ್ಸಳ ಕಾಲದ ಬುಕ್ಕರಾಯನ ಶಾಸನ ಅಂತ ಕರಿತೀವಿ. ಇನ್ನು ಬೇಕಾದಷ್ಟಿವೆ, ಹಾಗೆ ಮಾಡೆಲ್ ಆಗಿ ನಮ್ಗೆ ಹೇಳ್ತಕ್ಕಂಥದ್ದು ಅಂತ. ಹಾಗೆ ಆಡಳಿತಾತ್ಮಕ ಶಾಸನ, ರಾಜ ಏನಾದರೂ ಸುಧಾರಣೆ ತರಬೇಕಾದಾಗ ಅವನು ಬರೆಸ್ತಾನೆ, ಏನಾದರೂ ಆಡಳಿತಕ್ಕೆ ಸಂಬಂಧಿಸಿದ ವಿಷಯ ಏನಾದ್ರಲ್ಲಿ ಉಲ್ಲೇಖ ಮಾಡ್ತಾನೆ, ಅದನ್ನುಗಳನ್ನು ತಿಳ್ಕೊಳ್ತಿರ್ತಕ್ಕಂಥ ಶಾಸನ. ಹಾಗೂ ಜ್ಞಾಪನಾ ಶಾಸನಗಳು ಈ ಕಾಲಘಟ್ಟದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಹಂತ. ಇದು ಮೆಮೋರಿಯಲ್ ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ಸಾಮಾಜಿಕ ಅಂತ ಹೇಳಿದ್ರೆ ಆ ಸಾಮಾಜಿಕ ವಿವರಣೆಯನ್ನು ಕೊಡ್ತಕ್ಕಂಥದ್ದು. ಯಾರು ಯಾಕೆ ಪ್ರಾಣ ಬಿಟ್ಟರು, ಅಥವಾ ಸಮಾಜದ ಒಳಿತಿಗಾಗಿಯೋ, ಪ್ರಾಣಿಗಳ ಒಳಿತಿಗಾಗಿಯೋ, ರಾಜನ ಒಳಿತಿಗಾಗಿಯೋ, ಇನ್ಯಾವುದಕ್ಕಾಗಿಯೋ ಎಲ್ಲ ಮಾಹಿತಿಗಳು ನಮಗಿಲ್ಲಿ ಲಭ್ಯ ಆಗ್ತಿವೆ. ಹೀಗೆ ಸಿಗುವಂತ ವಿಷಯವನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಯನದ ಅನುಕೂಲತೆಗೋಸ್ಕರವಾಗಿ ಇತಿಹಾಸಕಾರ ಇವುಗಳನ್ನ ಡಿವಿಷನ್ ಮಾಡ್ತಾನೆ. ಸರಿ, ಒಟ್ಟಾರೆಯಾಗಿ ನಮಗೆ ಒಂದೊಂದು ಶಾಸನ ಸಿಕ್ಕರೆ ಅಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಒನ್ ಬೈ ಒನ್ ಈಗ ಗಮನಿಸ್ತಾ ಇದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾವು ಈಗಾಗಲೇ BA ಫಸ್ಟ್ ಸೆಮ್ದಲ್ಲಿ ಒಂದು ಶಾಸನ ಹೆಂಗಿರುತ್ತೆ ಅಂತ ತೋರಿಸಿದ್ದೇನೆ, ಆದ್ರೂ ಈ ಸಲ ತೋರಿಸಿದ್ದೇನೆ. ಇದು ಚಾಲುಕ್ಯರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಗೊತ್ತಾಗುತ್ತೆ, ಶ್ರೀ ಸ್ವಸ್ತಿ ಸಿದ್ಧಂ. ಸೊ ಅಂದ್ರೆ ಓದಕ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಮಟ್ಟಿಗೆ ಗಮನಿಸಿದ್ರೆ. ಶ್ರೀ ಅಂತಕ್ಕಂಥದ್ದು, ಸ ಅಂತಕ್ಕಂಥದ್ದು, ಸಿ ಮತ್ತು ಒತ್ತಕ್ಷರ. ಹೀಗೆ ಯ ಮತ್ತು ಯ ಒತ್ತಕ್ಷರ ಒಂದೊಂದು ಅಕ್ಷರಗಳನ್ನ ನಾವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಒಟ್ಟಾರೆ ಒಂದು ದೇವಾಲಯದ ಗೋಡೆಯ ಭಾಗದಲ್ಲಿ ಶಾಸನವನ್ನ ಬರೆಸಿರುವಂತಹ ಕ್ರಮ, ಹಾಗೆ ಅದು ಡೆಕೋರೇಟಿವ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಹಾಗೆ ಒಂದು ಬಂಡಿಯಲ್ಲಿ ಯಾವ ರೀತಿ ಬರೆದಿದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸೋಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಒಂದು ಶಾಸನವನ್ನ ಎಲ್ಲಿ ದೊರೆಯುತ್ತೆ ಅನ್ನೋದ್ರ ಮೇಲೂ ಸಹಿತ ನಾವು ಇತಿಹಾಸವನ್ನ ರಚಿಸೋದಕ್ಕೆ ಸಾಧ್ಯವಾಗುತ್ತೆ. ಗೋಡೆ ಅಂದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೇರೆ ಎಲ್ಲಂದ್ರೆ ಅದು ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಇನ್ಯಾವುದೋ. ಹೀಗೆ ಶಾಸನ ಸಿಗುವಂತ ಸ್ಥಳದಿಂದ ನಮ್ಗೆ ಗೊತ್ತಾಗ್ತದೆ. ಜೊತೆಗೆ ಇಲ್ಲಿ ನಾವು ಹೇಳಿದೆ, ನಾನು ಭಾಷೆಯ ಮೂಲಕ, ಸ್ಕ್ರಿಪ್ಟ್ ಮೂಲಕ, ಹಾಗೆ ಈ ಲಿಪಿ ಯಾವ ಕಾಲದ್ದು, ಜೊತೆಗೆ ಈ ಕಲ್ಲು ಯಾವ ಕಾಲದಲ್ಲಿ ಬಳಸಲಾಗಿತ್ತು, ಅಥವಾ ಈ ಶಿಲ್ಪಿ ಯಾವ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ, ನೋಡಿ ಎಲ್ಲ ಇನ್ಫಾರ್ಮೇಶನ್ ಲಭ್ಯ ಆಗ್ತದೆ. ಅಂದ್ರೆ ಇಲ್ಲಿ ಬದಲಾವಣೆ ಆಗೋಲ್ಲ. ಏನು ಹೊಯ್ಸಳ ಕಾಲದ ಶಿಲ್ಪ ತಂದಿಟ್ಟು ಚಾಲುಕ್ಯರ ಕಾಲದ ಶಾಸನ ಬರೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹಾಗೇನಾದ್ರಾಗಿದ್ರೆ ಅದು ತಪ್ಪು ಕಲ್ಪನೆ ಆಗತ್ತೆ ಅಥವಾ ಮಾನವ ನಿರ್ಮಿತ ಲೋಪದೋಷ ಆಗುತ್ತೆ. ಸೊ ಹಾಗಾಗಿ ನಿಜವಾಗಿರ್ತಕ್ಕಂಥ ಶೈಲಿಯಲ್ಲಿ ಉಳ್ಕೊಂಡಿದ್ರೆ ಅದು ನಿಜವಾಗಿರ್ತಕ್ಕಂಥ ಕಾಲಘಟ್ಟವನ್ನೇ ಹೊಂದಿರುತ್ತೆ. ಹೀಗೆ ಒಂದು ಶಾಸನವನ್ನ ಬೇಕಾದಂತ ರೀತಿಯಲ್ಲಿ ಇತಿಹಾಸಕಾರ ಬಳಸಿಕೊಂಡು ಇತಿಹಾಸವನ್ನ ರಚಿಸ್ತಾನೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಶಾಸನ ನೋಡೋಣ. ನಮ್ಮ ಇತಿಹಾಸಕ್ಕೆ ಸ್ಟಾರ್ಟ್ ಆಗೋದೇ ಗುಪ್ತರ ಕಾಲದಿಂದ. ಹೀಗಾಗಿ ಗುಪ್ತರ ಕಾಲಘಟ್ಟಕ್ಕೆ ಸಂಬಂಧಿಸಿರ್ತಕ್ಕಂಥ ಶಾಸನಗಳನ್ನು ನಾವು ಗಮನಿಸೋಣ. ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ಸಮುದ್ರಗುಪ್ತ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ ನಾವು, ಅಥವಾ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಸಮುದ್ರಗುಪ್ತ ಅಂತ ಕರಿತೀವಿ ನಾವು. ಅಂದ್ರೆ ಏನ್ ಹೇಳುತ್ತೆ ಇದು ಹೆಸರೇ ಸೂಚಿಸುವಂತೆ ಸಮುದ್ರಗುಪ್ತನ ಗುಪ್ತರ ಕಾಲದ ಒಬ್ಬ ದೊರೆ ಅಲಹಾಬಾದಿನಲ್ಲಿರುವ, ಅಲಹಾಬಾದ್ ಪ್ಲೇಸು, ಸ್ತಂಭ ಶಾಸನ ಅಂದ್ರೆ ಕಂಬ ಬರೆದಿರ್ತಕ್ಕಂಥ ಶಾಸನ. ಸೊ ಈ ಶಾಸನವು ಅಂದ್ರೆ ಒಳಗೆ ಏನ್ ಸಿಗುತ್ತೆ ನಮಗೆ ಜನರಲ್ ಆಗಿದ್ರೆ, ಹರಿಸೇನನಿಂದ ರಚಿಸಲ್ಪಟ್ಟಿದೆ. ನೋಡಿ, ಒಳ್ಳೆಯದು. ಹರಿಸೇನ ಯಾರು ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಹರಿಸೇನ ಒಬ್ಬ ಮಹಾದಂಡ ನಾಯಕ, ಅಂದ್ರೆ ಯುದ್ಧ ಮಾಡುವ ವ್ಯಕ್ತಿ ಅಂತ ಕರಿಬಹುದು. ಆದ್ರೆ ಯುದ್ಧ ಮಾಡುವಂತ ವ್ಯಕ್ತಿಯು ಸಾಹಿತ್ಯದ ಬಗ್ಗೆ ಆಸಕ್ತಿ ಹೊಂದಿದ್ದಾನ ಅಂತ ಪ್ರಶ್ನೆ ಮಾಡಿದ್ರೆ ಹೌದು ಅಂತಕ್ಕಂಥ ಉತ್ತರವನ್ನು ಕೊಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ದಂಡನಾಯಕನಾಗಿಯೂ ಇರ್ತಾನೆ, ಸಾಹಿತ್ಯವೂ ಆಗಿರ್ತಾನೆ, ಅಥವಾ ಇನ್ನೊಂದ್ರಲ್ಲಿ ಆಸಕ್ತಿಯನ್ನು ಹೊಂದಿರ್ತಾನೆ. ಈ ಎಲ್ಲ ವಿಷಯಗಳು ನಮಗೆಲ್ಲ ಗೊತ್ತಿವೆ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಾವು ಗಮನಿಸಬೇಕಾಯ್ತು, ಹರಿಸೇನದ ಈ ಶಾಸನವನ್ನು ರಚಿಸಲ್ಪಟ್ಟಿದೆ. ಇವನು ಮಹಾದಂಡ ನಾಯಕನಾಗಿದ್ದ, ಕವಿಯೂ ಆಗಿದ್ದನೆಂದು ಈ ಶಾಸನ ಮೂಲಕ ತಿಳಿದು ಬರುತ್ತೆ. ಇದು ಜನರಲ್ ಮಾಹಿತಿ ಅಂತ. ಇನ್ನು ಅದ್ರ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ, ಈ ಶಾಸನವು ಪ್ರಾಚೀನ ಸಂಸ್ಕೃತದಲ್ಲಿದೆ. ಅದು ಬರ್ಸಿರ್ತಕ್ಕಂಥ ಸ್ಕ್ರಿಪ್ಟ್ ದೃಷ್ಟಿಕೊಂಡ ಪ್ರಾಚೀನ ಅಂದ್ರೆ 4ನೇ ಶತಮಾನ 5ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸ್ಕೃತ ಲಿಪಿಯಲ್ಲಿದೆ, ಭಾಷೆಯಲ್ಲಿದೆ. ಅದನ್ನ ನೋಡಿದಾಗ ಅದು ಕಾವ್ಯ ಮಾದರಿಯಾಗಿದೆ. ಅಂದ್ರೆ ಆ ಕಾಲದಲ್ಲಿ ಕಾವ್ಯವನ್ನ ಸುದೀರ್ಘವಾಗಿ ಬರಿತಾ ಇದ್ರು ಅಂತ, ಅಂದ್ರೆ ಎಲ್ಲಿ ನಿಲ್ಲಿಸ್ತಾ ಇದ್ದಿಲ್ಲ ಅಂತ, ಅದಕ್ಕೆ ಕಾವ್ಯ ರೂಪ ಅಂತ ಕರಿತೀವಿ ನಾವು. ಸೊ ಯಾಕೆ ಹೇಳ್ತಂದ್ರೆ 33 ಸಾಲುಗಳನ್ನು ಸುದೀರ್ಘವಾಗಿ ವಿವರಿಸ್ತಾ ಹೇಳ್ತಾ ಹೋಗುತ್ತೆ. ಸೊ ಅದು ಕಾವ್ಯಮಯವಾಗಿದೆ ಅಂತ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸಮುದ್ರಗುಪ್ತನ ಆಯ್ಕೆಗೆ ಸಂಬಂಧಿಸಿದ ವಿವರಣೆ ಇದೆ. ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿ. ನಾವು ಸಾಮಾನ್ಯವಾಗಿ ಗಮನಿಸೋದು, ಉತ್ತರಾಧಿಕಾರಿಯ ಸಂದರ್ಭದ ಅವಧಿಯಲ್ಲಿ ರಾಜನ ಹಿರಿಯ ಮಗನನ್ನು ಆಯ್ಕೆ ಮಾಡ್ತಾರೆ. ಅದು ನಾವು BA ಪ್ರಥಮ ಸೆಮ್ನಲ್ಲಿ ಓದಿದ್ದೇವೆ. ಯಾಕೆ ರಾಜನ ಹಿರಿಯ ಮಗನ ಆಯ್ಕೆ ಮಾಡ್ತಾರೆ, ಪದ್ಧತಿ ಏನಂತ.
ಅದು ಈ ಕಾಲಘಟ್ಟಕ್ಕೆ ಬಂದಾಗ ಬದಲಾವಣೆ ಏನು, ಒಂದು ವೇಳೆ ರಾಜನ ಹಿರಿಯ ಮಗನಿಗಿಂತ ನಂತರದಲ್ಲಿರ್ತಕ್ಕಂಥ ವ್ಯಕ್ತಿ ಸಮರ್ಥನಾಗಿದ್ದರೆ ಅವನನ್ನು ಆಯ್ಕೆ ಮಾಡಬಹುದು. ನೋಡಿ, ಅಂದ್ರೆ ಇಲ್ಲಿ ರಾಜಕೀಯ ಇತಿಹಾಸದ ಸಮಗ್ರವಾಗಿರ್ತಕ್ಕಂಥ ವಿವರಣೆ ನಮ್ಮ ಮುಂದೆ ತೆರೆದಿಡ್ತವೆ. ಎಷ್ಟು ಇಂಪಾರ್ಟೆಂಟ್ ಈ ಶಾಸನ ಇದೆ ಅಂತಂದ್ರೆ, ಸಮೃದ್ಧನೇ ಒಬ್ಬ ಅನ್ನ ಇದ್ದ ಅಂತ ಅರ್ಥ. ಅವನನ್ನು ಆಯ್ಕೆ ಮಾಡಲ್ಲ, ಬಟ್ ಅವನು ಸಮರ್ಥ ಇಲ್ಲೂ ಸಹಿತ ರಾಜ ಆಗ್ಲಿಕ್ಕಂತ ಅಪೇಕ್ಷೆ ಇದ್ದೇ ಇರ್ತದೆ. ಆದ್ರೆ ರಾಜನಿಗೆ ತನ್ನ ಸಾಮ್ರಾಜ್ಯ ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಸಮುದ್ರಗುಪ್ತನನ್ನೇ ಅಥವಾ ಅವನ ಎರಡನೇ ಮಗಳನ್ನೇ ಆಯ್ಕೆ ಮಾಡ್ಬೇಕಂತಕ್ಕಂಥ ಆಶಾ ಭಾವನೆ ಇರುತ್ತೆ. ಆ ಕಾರಣಕ್ಕಾಗಿ ಇವನು ಏನ್ ಮಾಡ್ತಾನೆ, ಒಂದು ಮೀಟಿಂಗ್ ಕರೀತಾನೆ. ಅಂದ್ರೆ ಪ್ರಮುಖ ಸರದಾರ ವರ್ಗನ ಅಧಿಕಾರ ವರ್ಗವನ್ನು ಕರೀತಾನೆ. ಕರೆದು ಸಮುದ್ರಗುಪ್ತನ ಆಯ್ಕೆ ಮಾಡ್ತಾನೆ, ನೀನೇ ರಾಜ ಅಂತ ಕೆಲಸ. ಅವಾಗ ಇಡೀ ಸಭಿಕರಾಗಿರ್ತಕ್ಕಂಥ ಅಧಿಕಾರ ವರ್ಗ ಎಲ್ಲರೂ ಖುಷಿ ಪಡ್ತಾರೆ. ಅಂದ್ರೆ ರಾಜನ ಆಯ್ಕೆ ಅತ್ಯುತ್ತಮವಾಗಿದೆ ಅಂತಕ್ಕಂಥ ಅರ್ಥ ನಮಗೆ ಗೊತ್ತಾಗುತ್ತೆ. ಎಲ್ಲರೂ ಸಂತೋಷ ವ್ಯಕ್ತಪಡಿಸ್ತಾರೆ. ಆದ್ರೆ ಅರಸು ಮನೆತನದವರು ಅಂದ್ರೆ ಇವನು ಸಹೋದರು ಮುಂತಾದವರು ಯಾರಿಗಾದ್ರೂ ಸಹೋದರ ಬಗ್ಗೆ ಅಧಿಕಾರ ಕೊಡ್ಬೇಕಂತ ಆಸೆ ಇತ್ತು, ಅವರೆಲ್ಲ ದುಃಖ ಪಡ್ತಾರೆ ಅಂತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಾನೆ. ಅಂದ್ರೆ ಆಯ್ಕೆ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಏನಂತ ಹಾಗೆ ಅವನಿಗೆ ಶುಭಾಶಯನ್ನು ಕೋರ್ತಾನೆ. ಇನ್ನುಳಿದ ಮಾಹಿತಿಗಳು ನಮ್ಗೆ ಲಭ್ಯ ಆಗ್ತದೆ. ಅಂದ್ರೆ ಉತ್ತರಾಧಿಕಾರಿಯ ಆಯ್ಕೆಯ ಸ್ಥಿತಿಗತಿಗಳು ಏನು ಅಂತ ನಮಗೆ ಅರ್ಥವಾಗುತ್ತೆ. ಹಾಗೂ ಆ ಕಾಲಕ್ಕಿರ್ತಕ್ಕಂಥ ನೈಜತೆಯನ್ನ ಆ ಮಂತ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತವೆ. ಅಂದ್ರೆ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿಯನ್ನೇ ಉತ್ತರಾಧಿಕಾರಿಗೆ ಆಯ್ಕೆ ಮಾಡ್ತಾರೆ ಅಥವಾ ಮಾಡಬೇಕು. ರಾಜ ಆ ಸಂದರ್ಭದಲ್ಲಿ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ತಗೊಳ್ತಿದ್ದ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದು ಮುಂದಿನ ಒಂದು ಸಾಧನೆ ನೋಡಿದಾಗ ಗೊತ್ತಾಗುತ್ತೆ ಇವನು ಆಯ್ಕೆ ಮಾಡಿಕೊಂಡಿದ್ದು ಔಚಿತ್ಯಪೂರ್ಣವಾಗಿದೆ. ಇದಲ್ಲದೆ ಅವನ ಸೈನಿಕ ಸಾಧನೆಗಳು, ನಮ್ಮ ಸಮುದ್ರಕ್ಕೆ ಏನಾದ್ರು ಮಾಹಿತಿ ಬೇಕಾಗಿತ್ತು ಅಂತಾರೆ ಈ ಶಾಸನ ಒಂದೇ ಮುಖ್ಯ ಆಧಾರ. ಇದನ್ನ ಇಟ್ಟುಕೊಂಡೆ ನಾವು ಸೈನಿಕ ಸಾಧನೆ ಅಂದ್ರೆ ಯಾರ್ಯಾರ ಜೊತೆಗೆ ಯುದ್ಧ ಮಾಡ್ದ, ಯಾರ್ಯಾರು ಗೆದ್ದ, ಅವ್ರು ಯಾರ ಹೆಸರು, ಅವ್ರು ಎಲ್ಲಿದ್ದಾರೆ, ಆ ಎಲ್ಲ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವಾಗುತ್ತೆ. ಹೀಗಾಗಿ ನಮ್ಗೆ ಸೈನಿಕ ಸಾಧನೆಗಳು ಈ ಶಾಸನಗಳು ಮುಗಿಸಿದ್ದಾರೆ. ಹಾಗೆ ಆಡಳಿತಾತ್ಮಕ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಈ ಶಾಸನದಲ್ಲಿ ಲಭ್ಯವಾಗ್ತಿವೆ ಅಥವಾ ಅಡಕವಾಗಿವೆ. ನೋಡಿ, ಒಂದು ಶಾಸನ ಅದು ಬರೀ 33 ಸಾವಿರ ಒಳಗೊಂಡಿರ್ತಕ್ಕಂಥ ಶಾಸನ ಅಷ್ಟೆಲ್ಲ ಮಾಹಿತಿ ಕೊಡುತ್ತೆ. ಸೊ ಹೀಗಾಗಿ ಅತ್ಯಂತ ವ್ಯಾಲ್ಯೂ ಉಳ್ಳ ಶಾಸನ ಇದು. ಒಂದು ವೇಳೆ ಸಿಗದೆ ಹೋಗಿದ್ರೆ ನಮ್ಗೆ ಸಮುದ್ರಗುಪ್ತನ ಎಲ್ಲ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಹೀಗಾಗಿ ಈ ಶಾಸನಕ್ಕೆ ನಾವು ಬೆಲೆ ಎಷ್ಟು ಕಟ್ಟಬಹುದು, ಒಬ್ಬ ಇತಿಹಾಸಕಾರನ ಹಿನ್ನೆಲೆಯಲ್ಲಿ ನೋಡಿದರೆ ಬೆಲೆ ಕಟ್ಟುವುದು ಅಸಾಧ್ಯ ಅಂತ. ಹೀಗಾಗಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಶಾಸನ ಇದು ಅಂತ ಕರೀತೀವಿ. ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೊಂದು ಶಾಸನ ಎರಡನೆಯ ಚಂದ್ರಗುಪ್ತನ ಮೆಹರಾಲಿ ಲೋಹ ಸ್ತಂಭ ಶಾಸನ. ನಾನು ಈಗಾಗಲೇ ಹೇಳಿದಂತೆ ಇದು ಎರಡನೆಯ ಚಂದ್ರಗುಪ್ತ. ಅಂದ್ರೆ ಇದಕ್ಕಿಂತ ಮುಂಚೆ ಒಬ್ಬ ಚಂದ್ರಗುಪ್ತ ಇದೀವಿ ನಾವು ಮಾಡ್ಕೊಂಡಿದ್ದು, ಇವು ನನ್ನ ಎರಡನೇ ಅಂದ್ರೆ ಸಮುದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಮತ್ತೊಬ್ಬ ಚಂದ್ರಗುಪ್ತ ಅಂತ ಅದರ ಅರ್ಥ. ಹೀಗಾಗಿ ಅವನ್ನ ನಾವು ಎರಡನೆಯ ಅಂತ ಕರಿತೀವಿ. ಹಾಗೆ ಎಲ್ಲಿದೆ, ಮೆಹರಾಲಿಯಲ್ಲಿ ಅಥವಾ ಮೆಹರೂಲಿ ಅಂತ ಕರಿತೀವಿ. ದೆಹಲಿಯ ಕುತುಬ್ ಮಿನಾರ್ ಇದೆಲ್ಲ, ಆ ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ ನಲ್ಲೇ ಈ ಶಾಸನ ಲೋಹ ಸ್ತಂಭ ಶಾಸನ. ನೋಡ್ರಿ, ಲೋಹ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಕಬ್ಬಿಣದ ಕಂಬದ ಮೇಲ್ಗಡೆ ಶಾಸನವನ್ನ ಬರೆಸಲಾಗಿದೆ. ಬರೀ ಇದಿಷ್ಟೇ ಗೊತ್ತಾಗುತ್ತೆ. ಕ್ರಿಸ್ತಕ 4ನೇ ಶತಮಾನದ ಕಾಲಕ್ಕೆ ಈ ಲೋಹ ಸ್ತಂಭದ ತಯಾರಿಕೆ ನಿರ್ಮಾಣ ಕುರಿತು ಅಂದ್ರೆ ವೈಜ್ಞಾನಿಕ ತಂತ್ರಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಆಗುತ್ತೆ. ಇವತ್ತಿನವರೆಗೂ ಗಾಳಿ, ಬಿಸಿಲು, ನೀರು ಇವೆಲ್ಲವನ್ನ ಸಹಿಸಿಕೊಂಡ್ರು ಜಂಗ್ ಹತ್ತಿಲ್ಲ. ಅಂದ್ರೆ ಕಬ್ಬಿಣದ ತಯಾರಿಕೆಯಲ್ಲಿ ಮಾಡಿರ್ತಕ್ಕಂಥ ಅದ್ಭುತ ಸಾಧನೆಯನ್ನು ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂದ್ರೆ ಗುಪ್ತರ ಕಾಲಕ್ಕೆ ಈ ಐರನ್ ತಂತ್ರಜ್ಞಾನ ಎಷ್ಟು ಮಹತ್ವದ್ದಾಗಿತ್ತು ಅಂತ ಗೊತ್ತಾಗುತ್ತೆ. ನೋಡಿ, ಒಂದು ಸಾಮಾನ್ಯ ವಿಷಯವನ್ನು ತಗೋತೀವಿ. ಇನ್ನು ಒಳಗಡೆ ಹೋದಾಗ ಈ ಶಾಸನವು ಲೋಹದಿಂದ ನಿರ್ಮಾಣಗೊಂಡು ಅಂದಿನ ಲೋಹ ತಂತ್ರದ ಅಚ್ಚರಿಯ ವಿಷಯಗಳನ್ನ ನಮ್ಮ ಮುಂದೆ ತೆರೆದಿರುತ್ತೆ. ಇದಲ್ಲದೆ ಎರಡನೇ ಚಂದ್ರಗುಪ್ತನು ಅಂಗರಾಜ್ಯ ಗೆದ್ದೆಂದು ತಿಳಿಸುತ್ತದೆ. ಹಾಗೆ ಇವನ ಕಾಲಕ್ಕೆ ಉದಯಗಿರಿಯ ಶಾಸನ, ಸಾಂಚಿಯ ಶಾಸನ, ಮಥುರಾ ಶಾಸನ ಮುಂತಾದವುಗಳು ರಾಜಕೀಯ, ಧಾರ್ಮಿಕ ಮುಂತಾದ ವಿಷಯಗಳ ಬಗ್ಗೆ ನಮ್ಮ ಮುಂದೆ ವಿಷಯಗಳನ್ನ ಪ್ರಸ್ತಾಪಿಸುತ್ತವೆ ಅಥವಾ ತೆರೆದಿಡುತ್ತವೆ. ಅಂದ್ರೆ ಎರಡನೇ ಚಂದ್ರಗುಪ್ತನ ಕಾಲಕ್ಕೆ ಸಂಬಂಧಪಟ್ಟಂತಹ ಅನೇಕ ಮಾಹಿತಿಗಳನ್ನ ಹಾಗೂ ಇತರ ವಿಷಯಗಳನ್ನ ನಾವು ಇಲ್ಲಿ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಥವಾ ಇತಿಹಾಸ ರಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಮೆಹರಾಲಿಯ ಲೋಹ ಸ್ತಂಭ ಶಾಸನ, ಕಬ್ಬಿಣದ ಕಂಬ ಶಾಸನ, ಇದ್ರ ಮೇಲೆ ಶಾಸನ ಬರಲಾಗಿದೆ. ಇನ್ನೊಂದು ನಿಮ್ಗೆ ಕ್ಲಿಯರ್ ಪಿಕ್ಚರ್ ಒಂದು ಶಾಸನ ಹೆಂಗೆ ಮಾಹಿತಿಯನ್ನು ಕೊಡ್ತೇವೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಬರಲಿ. ಎಲ್ಲಾನು ಪರೀಕ್ಷಾ ದೃಷ್ಟಿಕೋನ ಇಂಪಾರ್ಟೆಂಟ್. ಹಾಗಂತ ತಿಳ್ಕೊಂಡು ನಾವು ಹೇಳಿದೆ ಹೋದ್ರೆ ಏನೋ ಉಳಿತು ಅಂತಕ್ಕಂಥ ಭಾವನೆ ಬರುತ್ತೆ. ನಾನು ಈಗಾಗಲೇ ಹೇಳಿದಂತೆ ಈ ಮೂಲಾಧಾರ ಟಾಪಿಕ್ ಹೆಚ್ಚು ಕಡಿಮೆ ಇಡೀ ಇತಿಹಾಸವನ್ನ ರಚಿಸಿದಂತೆ, ಆದ್ರೆ ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಇರೋದ್ರಿಂದ ಅಥವಾ ಅರ್ಥೈಸಿಕೊಳ್ಳುವಂತ ಪ್ರಯತ್ನ ಮಾಡುವ ದೃಷ್ಟಿಕೋನದಿಂದ ಇವೆಲ್ಲವುಗಳನ್ನು ನೋಡ್ಬೇಕಾಗತ್ತೆ ಅಂತ. ಅಂದ್ರೆ ಒಂದೊಂದು ಶಾಸನ ಒಂದೊಂದು ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ಎಕ್ಸಾಂಪಲ್ಗಳು ನಾವು ಇಲ್ಲಿ ತಗೊಳ್ತಾ ಇದ್ದೇವೆ ಅಂತ.
ಹಾಗೆ ಈ ಶಾಸನದ ಎಕ್ಸಾಂಪಲ್ ಏನು ಅಂತ ನಾವು ಗಮನಿಸಿದರೆ, ಎರಡನೇ ಚಂದ್ರಗುಪ್ತನ ಮಥುರಾ ಶಾಸನ, ಅವನ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಥುರೆಯಲ್ಲಿ ದೊರೆತಿರ್ತಕ್ಕಂಥ ಮತ್ತೊಂದು ಶಾಸನ ಏನ್ ಹೇಳುತ್ತೆ, ಇದು ವೆರಿ ಇಂಪಾರ್ಟೆಂಟ್, ಶೈವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ನೀಡುವಂತಹ ಶಾಸನ. ನೋಡಿ, ಈಗಾಗಲೇ ಧಾರ್ಮಿಕ ವಿಷಯಗಳನ್ನು ಪ್ರಸ್ತಾವನೆ ಮಾಡುತ್ತೆ. ಅದಕ್ಕಾಗಿ ಇದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನ. ಹಾಗಾದ್ರೆ ಶೈವ ಧರ್ಮದ ಬಗ್ಗೆ ಏನು ಹೇಳ್ತಾ ಇದ್ವು ಅಂತಕ್ಕಂಥ ವಿಷಯ ಬಂದಾಗ, ಪ್ರಾರಂಭದಲ್ಲಿ ಸಿದ್ಧಂ ಎಂಬ ಮಂಗಲ ಪದದೊಂದಿಗೆ ಪ್ರಾರಂಭವಾಗುತ್ತದೆ. ಯಾವುದಾದ್ರೂ ಒಂದು ಶಾಸನ ಬರೆಸಬೇಕಾದಾಗ ಆಗಿನ ಕಾಲದ ಜನ ಒಂದು ಒಳ್ಳೆಯ ನಂಬಿಕೆಯಲ್ಲಿ ಶಾಸನವನ್ನು ಬರೆಸ, ಅದು ಒಳ್ಳೆಯ ದೃಷ್ಟಿಕೋನ, ಒಳ್ಳೆಯ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಅಂತ. ಹಾಗಾದ್ರೆ ಏನ್ ಹೇಳ್ತದು, ಭಟ್ಟಾರಕ ಮಹಾರಾಜಾದಿರಾಜ ನೋಡಿ ಎಷ್ಟು, ಶ್ರೀ ಸಮುದ್ರಗುಪ್ತನ ಸತ್ಪುತ್ರನಾದ, ಅಂದ್ರೆ ಇವನು ಸಮುದ್ರಗುಪ್ತನ ಮಗ, ಭಟ್ಟಾರಕ ಮಹಾರಾಜಾದಿರಾಜ, ಇವ್ರು ಸಹಿತ ಮಹಾರಾಜಾದಿ ರಾಜನೇ. ನೋಡಿ, ರಾಜ ನಾವೇಗ ಕರ್ಕೊಂಡಿದ್ದೇವೆ, ರಾಜ ಒಬ್ಬ ರಾಜನ ಸೋಲಿಸತಕ್ಕ ಮಹಾರಾಜ, ಅಂತ ಮಹಾರಾಜ ಸೋಲಿಸಿದಾಗ ಮಹಾರಾಜಾದಿರಾಜ, ಅಂತ ಮಹಾರಾಜಾದಿರಾಜನ ಸೋಲಿಸಿದಾಗ ಏಕರಾಟ ಅಥವಾ ಚಕ್ರವರ್ತಿ ಅಂತ ನೋಡಿದ್ದೇವೆ. ಹಾಗೆ ಇಲ್ಲೂ ಸಹಿತ ಅವನ ಯೋಗ್ಯತೆಯನ್ನ ತೋರಿಸ್ತದ ಈ ಶಾಸನದ ಮೂಲಕ ಅಂತ. ಹಾಗೆ ಅವನು ಹೇಳ್ತಾರೆ, ಶ್ರೀ ಚಂದ್ರಗುಪ್ತನು ವಿಜಯ ರಾಜ್ಯ 5ನೇ ವರ್ಷ ಪ್ರವರ್ತಿಸುತ್ತಿದ್ದಾಗ, ನೋಡಿ ಕಾಲದ ದೃಷ್ಟಿಕೋನ ಅಂತ ಹೇಳಿದ್ರೆ ಅದ್ರ ಮಾಹಿತಿ, 5ನೇ ವರ್ಷ ಅವನ ಅಧಿಕಾರಕ್ಕೆ ಬಂದ 5ನೇ ವರ್ಷ ಅಂತ. ಗುಪ್ತರ ಕಾಲ ನಾವು ಗುಪ್ತಾಯಿರ ಅಂತ ಕರಿತೀವಿ, ಅಂದ್ರೆ ಈಗಾಗಲೇ ನೋಡಿದ್ವಿ ಶಕಾಯಿರ ಅಂತ ನಾವು ಫಸ್ಟ್ ಓದಿದೆ. ಇಲ್ಲಿ ಬರುತ್ತೆ ಗುಪ್ತಾಯಿರ, ಮುಂದೆ ಬರುತ್ತೆ ಚಾಲುಕ್ಯಾಯಿರ, ಮುಂದೆ ಬರುತ್ತೆ ವಿಕ್ರಮಾಯಿರ, ಮುಂದೆ ಬರುತ್ತೆ ಹಿಜಿರಿಸೆಕೆ, ಇನ್ನು ಅನೇಕ. ಅಂದ್ರೆ ಆಯಾ ಕಲಾವಿದರಿಗೆ ಹಳ್ಳಿ ಹೇಳ್ತಿರ್ತಾರೆ, ನೀ ಯಾವಾಗ ಹುಟ್ಟಿಯಪ್ಪ ಅಂತ ಕೇಳಿದ್ರೆ ಜಾತ್ರೆಗೆ ಹುಟ್ಟಿಯಪ್ಪ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಅವತ್ತಿನ ಕಾಲದ ಆ ಜಾತ್ರೆ ಅದು ನಿರಂತರವಾಗಿ ನಡೆಯುತ್ತೆ. ಆದ್ರೆ ಯಾವ ಜಾತ್ರೆ ಅಂದ್ರೆ ಬೇರೆ ಯಾವುದೋ ಒಂದು ದಿನಾಂಕವನ್ನು ಗಮನ ಇಟ್ಕೊಳ್ಬೇಕಾಗುತ್ತೆ, ಅವ್ರು ಬೇರೆ ಯಾವ್ದು ಇಟ್ಕೊಂಡಿಲ್ಲ. ಹಾಗೆ ಇಲ್ಲಿ ಆಯಾ ರಾಜರುಗಳ ಕಾಲಕ್ಕೆ ಅವ್ರು ತಮ್ಮದೇ ಆಗಿರ್ತಕ್ಕಂಥ, ನಾನು ಅಧಿಕಾರಕ್ಕೆ ಬಂದ 5ನೇ ವರ್ಷ, 6ನೇ ವರ್ಷ, 10ನೇ ವರ್ಷ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಇವನ ಅಧಿಕಾರಕ್ಕೆ ಬಂದಿದ್ದು ಯಾವ್ದು ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗ, ಬೇರೆ ಯಾವುದನ್ನಾದ್ರೂ ಗಮನಕ್ಕೆ ತಗೊಂಡ್ರೆ ಅದರ ನಿರ್ದಿಷ್ಟವಾದಂತ ಕಾಲವನ್ನ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಅದು ಹೇಗೆ ಅನ್ನೋದಕ್ಕೆ ಇಲ್ಲಿ ತೋರಿಸ್ತೇನೆ ನಿಮಗೆ. ಉತ್ತರ ಕಾಲ ಸಂವತ್ಸರ 61ರಲ್ಲಿ ಪ್ರಥಮ ಆಷಾಢ ಮಾಸದ ಶುಕ್ಲ ಪಕ್ಷ ಪಂಚಮಿ ಎಂದು ಕಾಲಮಾನವನ್ನು ವಿವರಿಸುತ್ತದೆ. ಅಲ್ಲಿ ಅಂದ್ರೆ ಗುಪ್ತರ ಕಾಲಕ್ಕೆ ಸಂಪಟ್ಟಿರ್ತಕ್ಕಂಥ ಒಂದು ಕಾಲ ಹೇಳುತ್ತೆ. ಈ ಶಾಸನದ ಕಾಲ ಗುಪ್ತ ಶಕೆ 61 ಅಂದ್ರೆ ಹೇಳಿದ್ರೆ ಇದು ಗುಪ್ತ ಇರಾ ಅಂತ ಕರಿತೀವಿ. ಗುಪ್ತ ಶಕೆ 61ರಲ್ಲಿ ಅಂತ. ಸೊ ಈ ಗುಪ್ತ ಶಕೆಯನ್ನು ಹೆಂಗ್ ಕನ್ವರ್ಟ್ ಮಾಡುದು ಅಂತಂದ್ರೆ, ಸೊ ಕ್ರಿಸ್ತ ಶಕ 319-21ರಲ್ಲಿ 1 ಅಂತ ಬರುತ್ತೆ ನಮ್ದು. ಅಂದ್ರೆ ನಾವು ನಮ್ಮ ಕಾಲಘಟ್ಟವನ್ನ ಭಾರತದ ಪರಂಪರೆ ಅಂತ ಕರಿತೀವಿ. ಬಟ್ ಬ್ರಿಟಿಷ್ ನಮ್ಮ ದೇಶ ಆಳ್ತಾ ಇರ್ತಕ್ಕಂಥ ಸಂದರ್ಭದ ಅವಧಿಯಲ್ಲಿ ಅವರು ತಮ್ಮ ಧರ್ಮಗುರಾಗಿರ್ತಕ್ಕಂಥ ಅಥವಾ ದೇವರಾಗಿರ್ತಕ್ಕಂಥ ಕ್ರಿಸ್ತನನ್ನೇ ಗಮನದಲ್ಲಿಟ್ಟುಕೊಂಡು, ಕ್ರಿಸ್ತನನ್ನ ಪಾಯಿಂಟ್ ಮಾಡಿಕೊಂಡು, ಕ್ರಿಸ್ತ ಶಕವನ್ನ ಅಂದ್ರೆ ಕ್ರಿಸ್ತದ ನಂತರದ ಕಾಲಘಟ್ಟ, ಕ್ರಿಸ್ತ ಪೂರ್ವವನ್ನ ಕ್ರಿಸ್ತನ ಹಿಂದಿನ ಕಾಲಘಟ್ಟ ಅಂತ ಕರೀತಾರೆ. ಸೊ ಇದಕ್ಕೆ ನಾವು ಡೇಟನ್ನ ಆಡ್ ಮಾಡ್ತವ್ರೆ, ಈ ಶಕ ಇರ, ಗುಪ್ತ ಇರ, ವಿಕ್ರಮ ಇರವನ್ನ ಆಡ್ ಮಾಡ್ತವ್ರೆ, ನಮ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಂದ್ರೆ 319-20ರ ಅವಧಿಯಲ್ಲಿ ಇದನ್ನ ಸೇರಿಸಿದ್ರೆ ಬರುತ್ತೆ ಏನದು, 319 ಅಂದ್ರೆ ನಾವಿಲ್ಲಿ 1 ಅಂತ ತಿಳ್ಕೋಬೇಕು, ಪ್ಲಸ್ 61 ಅಂದ್ರೆ 380 ಅಂತ ಅರ್ಥ. ಸೊ 380 ಅಂದ್ರೆ ಕ್ರಿಸ್ತನ 380 ಈ ಶಾಸನ ಬರೆಸಲ್ಪಟ್ಟಿರುವಂತಹದ್ದು ಅಂತ ಗೊತ್ತಾಗುತ್ತೆ. ಇಲ್ಲಿ ಇರ್ತಕ್ಕಂಥ ಕಾಲದ ದೃಷ್ಟಿಕೋನ ನಮಗೆ ವಿವರಣೆ ಆಗುತ್ತೆ. ಹಾಗೆ ಇಲ್ಲಿ 10 ಶೈವ ದೊರೆಗಳ ಹೆಸರು ಹೇಳ್ತಕ್ಕಂಥ ಸಂದರ್ಭದ ಅವಧಿಯಲ್ಲಿ ಕೆಲವರು ಹೇಳ್ತಾನೆ ನಾವು, ಅಂದ್ರೆ ಎಲ್ಲರೂ ಹೇಳ್ಬೇಕಾದಂತ ಅವಶ್ಯಕತೆ ಎಲ್ಲ ಗೊತ್ತಿದೆ ಅಂತ ಅರ್ಥ. ಮೇನ್ ಒಂದು 4 ಜನ, ತಳ 4 ಜನ ಅಷ್ಟೇನು ಹೇಳ್ತಾನೆ. ಆದ್ರೆ ಆ ವಂಶ ಪರಂಪರೆಯನ್ನು ಹೇಳ್ತಾನೆ, ಗುರು ಪರಂಪರೆಯನ್ನು ಹೇಳ್ತಾನೆ. ಆಗ ಕುಶಿಕ, ಗರ್ಗ, ಮಿತ್ರ, ಕೌರುಷ ಅಂತಕ್ಕಂಥ ಲಕುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿನ್ನೆಲೆ ಕೊಡ್ತಾನೆ. ಎಲ್ಲ ಮಾಹಿತಿಗಳು ಈ ಗುಪ್ತ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯಿಂದ ನಮಗೆ ಲಭ್ಯ ಆಗುತ್ತೆ. ಅಂದ್ರೆ ಶೈವ ಧರ್ಮದ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಶಾಸನ ಇದು. ಅದ್ರ ಜೊತೆಗೆ ಗುಪ್ತ ಇರದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಶಾಸನ ಇದು. ಹಾಗೆ ಇನ್ನೊಂದು ಶಾಸನ ಇಲ್ಲಿ ಬರ್ತಕ್ಕಂಥದ್ದು ಒಂದು ಸಹಿಷ್ಣು ಮನೋಭಾವನೆ ಹೆಂಗಿರುತ್ತೆ ಅನ್ನೋ ಉದಾಹರಣೆ ಅಂತ. ಇನ್ನು ಜುನಾಗಢದ ರುದ್ರದಾಮನ ಗಿರ್ನಾರ್ ಶಾಸನ. ಗಿರ್ನಾರ್ ಅಂತಕ್ಕಂಥ ಪ್ರದೇಶದಲ್ಲಿ ರುದ್ರದಾಮ ಅಂತಕ್ಕಂಥ ವ್ಯಕ್ತಿ ಒಂದು ಶಾಸನ ಬರೆಸಿದ್ದಾನೆ, ಅದು ಜುನಾಗಢದಲ್ಲಿದೆ. ಏನ್ ಹೇಳುತ್ತೆ, ಈ ಶಾಸನದ ಬಂಡೆಯ ಕೆಳಗೆ, ಒಂದು ಶಾಸನದ ಆ ಬಂಡೆಯ ಕೆಳಗೆ ಗುಪ್ತರು ಶಾಸನವನ್ನು ಗುಪ್ತರು ಬರೆಸಿದ್ದಾರೆ. ಅದು ಸುದರ್ಶನ ಕರಿಯನ್ನ ದೊರೆ ಸ್ಕಂದಗುಪ್ತ ದುರಸ್ತಿಗೊಳಿಸಿದ. ಅಂದ್ರೆ ಈ ಮೊದಲೇ ಈ ಶಾಸನವನ್ನ ರಚಿಸಲಾಗಿದೆ. ಅರ್ಥಾತ್ ರುದ್ರದಾಮನ ಕಾಲಕ್ಕೆ ಅವನು ಏನು ಮಾಡಿದ್ದಾನೆ,
ಕೆರೆಯನ್ನ ಕಟ್ಟಿಸಲಾಗಿದೆ ಅಂತ. ಸೊ ಆ ಕೆರೆಯನ್ನ ಕಟ್ಟಿಸಿದ ಮೇಲೆ ಈ ಕಾಲಕ್ಕೆ ಬಂದಾಗ ಆ ಕೆರೆ ಹಾಳಾಗಿರುತ್ತೆ ನೀರಿನ ಪ್ರಭಾವದ ಪ್ರತಿಫಲವಾಗಿ. ಇವನು ಅದನ್ನ ದುರಸ್ತಿ ಮಾಡ್ತಾನೆ, ರಿಪೇರಿ ಕಟ್ಸಿಲ್ಲ. ನೋಡಿ ಮತ್ತೊಂದು ಶಾಸನ ಇಟ್ಟು ನಮ್ಗೇನಾಗ್ತಿತ್ತು, ಇವನೇ ಕೆರೆ ಕಟ್ಸಿದ ಅಂತ ಇದ್ದೀವಿ, ಈ ಶಾಸನ ಸಿಗ್ಲಿಲ್ಲ ಅಂದ್ರೆ ಬಹುಶಃ ಅವತ್ತಿನ ಕಾಲದ ರಾಜರ ಒಂದು ಜಾಮೀನು ನಾವು ಮೆಚ್ಕೋಬೇಕಾಗತ್ತೆ. ನೋಡ್ರಿ ಆ ಶಾಸನದ ಕೆಳಗೆ ಬರೆಸ್ತಾನ ಅವನು. ಅಂದ್ರೆ ನಮ್ಗೆ ಏನ್ ಲಾಭ ಆಯ್ತು ಇಲ್ಲಿ, ಈ ಕೆರೆಯನ್ನ ಯಾರು ಕಟ್ಟಿರುವಂತಕ್ಕಂತ ಮೊದಲಿನ ಮಾಹಿತಿನೂ ಸಿಕ್ತು, ಹಾಗೆ ಈ ಕೆರೆಯನ್ನ ನಾನು ದುರಸ್ತಿ ಮಾಡಿದೆ ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವೂ ಸಿಕ್ತು. ಒಂದೇ ಗಮನಿಸಿ, ಇವತ್ತಿನ ಕಾಲದ ಒಂದೊಂದೇ ಕಟ್ಟಡವನ್ನ ಎಷ್ಟೆಷ್ಟು ಮಂತ್ರಿಗಳು ಉದ್ಘಾಟನೆ ಮಾಡಿರ್ತಾರೆ. ಅಲ್ಲಿ ಬಿಲ್ಡಿಂಗ್ ಆಗಿರಂಗಿಲ್ಲ, ಅಲ್ಲಿ ಬರೀ ಉದ್ಘಾಟನೆ ಬೋರ್ಡ್ಗಳು ಮಾಡ್ತಿರ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಜನ ಏನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ಅದೇ ನಮ್ಮ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಮಾನವೀಯ ಮೌಲ್ಯಗಳು ವ್ಯಾಲ್ಯೂ ಹೆಂಗಿದಾವೆ ಅಂತ ಗೊತ್ತಾಗುತ್ತೆ. ಅಂದ್ರೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಮೊದಲಿದ್ದ ಶಾಸನವನ್ನು ಹಾಳು ಮಾಡಲಾರದೆ ಅವನ ಪರಿಚಯನ್ನು ಮುಂದಿನ ಜನಾಂಗಕ್ಕೆ ಮೀಸಲಾಗಿರುವಂತ ರೀತಿಯಲ್ಲಿ ತಾವು ಮಾಡಿದ ಸಾಧನೆಯನ್ನು ಕೈ ಬಿಡಲಾರದೆ ಅದರಲ್ಲಿ ಹೇಳ್ತಾರೆ. ಅಂದ್ರೆ ತಮ್ಮ ಸಾಧನೆಯ ಜೊತೆಗೆ ಹಿಂದಿನ ಸಾಧನೆಗಳನ್ನು ಪ್ರಚಾರ ಮಾಡುವಂತ ಪ್ರಕ್ರಿಯೆಯನ್ನು ಒಂದು ಶಾಸನದಲ್ಲಿ ಕಾಣ್ತೀವಿ. ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠ ಮನೋಭಾವನೆಯನ್ನ ಈ ಶಾಸನಗಳ ಮೂಲಕ ನಾವು ಕಂಡುಕೊಳ್ತೀವಿ. ಇಂಥ ಮನೋಭಾವನೆ ನಮ್ಮಲ್ಲಿ ಬೇಕು. ಅಟ್ಲೀಸ್ಟ್ ನೀವು ಇತಿಹಾಸದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವಾದರೂ ಬೇರೆಯವರ ಒಳ್ಳೆಯ ಗುಣಗಳನ್ನು ಮೆಚ್ಚಿಕೊಳ್ಳಿ, ಅವರ ಗುಣಗಳ ಜೊತೆಗೆ ನಿಮ್ಮ ಗುಣಗಳನ್ನು ಬೆಳೆಸಿಕೊಳ್ಳಿ. ಆದ್ರೆ ಒಳ್ಳೆಯದಕ್ಕೆ ಮಾತ್ರ ಬೆಳೆಸಿಕೊಳ್ಳಿ, ಕೆಟ್ಟದಕ್ಕಲ್ಲ. ಇವೆಲ್ಲ ಇತಿಹಾಸದ ಪಾಠ ನಮಗೆ ಕಲಿಸಿಕೊಡುತ್ತೆ. ಅದ್ರ ಮೂಲಕವಾಗಿ ನಮ್ಮ ಜೀವನ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋಂಥ ದೃಷ್ಟಿಕೋನ ನಾವು ಅಧ್ಯಯನ ಮಾಡ್ತೀವಿ, ಅಧ್ಯಯನ ಮಾಡಬೇಕು. ಒಟ್ಟಾರೆ ಈ ಶಾಸನ ಸಹಿತ ಉತ್ತರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಹಿಂದಿರ್ತಕ್ಕಂಥ ವಿಷಯಗಳನ್ನು ನಮ್ಮ ಮುಂದೆ ಹರ್ಷವರ್ಧನ ಕಾಲ ಬಂದಾಗ ವರ್ಧನ ಸಾಮ್ರಾಜ್ಯಕ್ಕೆ ಬಂದಾಗ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹರ್ಷವರ್ಧನ ಜೀವನ ಮತ್ತು ಸಾಧನೆ ಅಂತ ನೋಡಿದ್ರೆ ಈ ಹರ್ಷವರ್ಧನ ಕಾಲಕ್ಕೆ ಇರ್ತಕ್ಕಂಥ ಶಾಸನಗಳಿಂದಲೂ ನಾವು ಇತಿಹಾಸವನ್ನು ರಚಿಸಬಹುದು. ಹೇಗೆ ಕನ್ನೋಜದಲ್ಲಿ ಹರ್ಷವರ್ಧನ ಬಗ್ಗೆ ತಿಳಿಯಲು ಮಧುಬನ್ ಶಾಸನ, ಬನ್ಸಕೇರ್ ಶಾಸನ, ಸೋನೆಪತ್ ಶಾಸನ ಪ್ರಮುಖವಾಗಿರುವಂತಹವುಗಳು. ಎಲ್ಲ ಶಾಸನಗಳನ್ನ ಸ್ಟಡಿ ಮಾಡೋದ್ರ ಮೂಲಕ ನಮಗೆ ಮಾಹಿತಿ ಸಿಗಿಸುತ್ತೆ. ಇಂಪಾರ್ಟೆಂಟ್. ಕ್ರಿಸ್ತಕ 628 ಬನ್ಸಕೇರ್ ಶಾಸನವು ಇವನನ್ನು ಪರಮ ಮಹೇಶ್ವರನೆಂದು ವರ್ಣಿಸುತ್ತದೆ. ನೋಡಿ, ನಾವು ಹರ್ಷವರ್ಧನ ಬೌದ್ಧ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವ ಅಲ್ಲ, ಇನ್ನುಳಿದ ವಿಷಯಗಳನ್ನು ಸಿಕ್ಕ ಇಂಥ ವಿಷಯಗಳನ್ನು ನಾವು ಚರಕಿರ ಕಾಲಕ್ಕೂ ನೋಡಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಹೇಳ್ತೀನಿ ಅಂತ. ಸೊ ಪರಮ ಮಹೇಶ್ವರ ಅಂದ್ರೆ ಶಿವನ ಭಕ್ತನಾಗಿರುವವ. ಇದರಿಂದ ಹರ್ಷನು ಹಿಂದೂ ಧರ್ಮವನ್ನು ಅಷ್ಟೇ ಉದಾರತೆಯಿಂದ, ಹಾಗೆ ಬೌದ್ಧ ಧರ್ಮವನ್ನು ಅಷ್ಟೇ ಉದಾರತೆಯಿಂದ ಪ್ರೀತಿಸುತ್ತಿದ್ದ, ಪೂಜಿಸುತ್ತಿದ್ದ, ಗೌರವಿಸುತ್ತಿದ್ದ ಅಂತಕ್ಕಂಥ ವಿಷಯಗಳು ನಮಗೆ ಲಭ್ಯ. ಹಾಗೆ ಕ್ರಿಸ್ತಕ 631 ಮಧುಬನ್ ಶಾಸನವು ಇವನು ಮಹೇಶ್ವರನ ಭಕ್ತನಾಗಿದ್ದು ಮಹೇಶ್ವರನಂತೆ ಎಲ್ಲಾ ಜೀವಿಗಳಿಗೂ ದಯಾಮಯಿ ಆಗಿದ್ದ. ನೋಡಿ ಎಂತ ಇನ್ಫಾರ್ಮೇಶನ್ ಕೊಡ್ತಾವ. ಮಹೇಶ್ವರ ಎಲ್ಲಾ ಜೀವಿಗಳಿಗೂ ದಯಾಮಯಿ. ನೋಡಿ, ರಕ್ಷಕ ಅಂತ ಕರಿತೀವಿ, ಋಗ್ವೇದದಲ್ಲಿ ಉಲ್ಲೇಖ ಆಗುತ್ತೆ. ಅವನು ಭಯಾನಕ ಅಂತೂ ಉಲ್ಲೇಖ ಆಗುತ್ತೆ, ಅವನು ರಕ್ಷಕ ಅಂತೂ ಉಲ್ಲೇಖ ಆಗುತ್ತೆ, ಅವನು ವೈದ್ಯ ಅಂತೂ ಉಲ್ಲೇಖ ಆಗುತ್ತೆ. ಅಂದ್ರೆ ವೇದ ಕಾಲದಲ್ಲಿ ಶಿವನ ಉಲ್ಲೇಖವನ್ನು ಎಲ್ಲಾ ರೀತಿಯಲ್ಲಿ ನೋಡ್ಬೋದು. ಸೊ ಆ ರೀತಿಯಲ್ಲಿ ಶಿವ ಹೇಗಿದ್ದಾನೆ ಹಾಗಿರುವಂತ ವ್ಯಕ್ತಿತ್ವ ಇವನಲ್ಲಿ ಇದೆ, ಅಥವಾ ಅಂತ ಗುಣಗಳನ್ನು ಹೊಂದಿರತಕ್ಕಂಥ ಇಂಥ ಅನೇಕ ಮಾಹಿತಿಗಳು ನಮಗೆ ಶಾಸನದಲ್ಲಿ ಲಭ್ಯ ಆಗ್ತವೆ. ವೆರಿ ಇಂಪಾರ್ಟೆಂಟ್. ನಾವು ದಕ್ಷಿಣ ಭಾರತದ ಇತಿಹಾಸಕ್ಕೆ ಬಂದ್ರೆ, ಯಾಕಂದ್ರೆ ಅದ ನಂತರ ಮುಸ್ಲಿಮರ ದಾಳಿಗಳು ಪ್ರಾರಂಭ ಆಗ್ತವೆ. ಹೀಗಾಗಿ ಈ ಬಿಟ್ವೀನ್ ಈ ಅವಧಿಯಲ್ಲಿ ನಾವು ದಕ್ಷಿಣ ಭಾರತದ ಕೆಲವು ರಾಜಕೀಯ ಇತಿಹಾಸಗಳನ್ನು ಗಮನಿಸಿದ್ವಿ, ಅವರು ಮಾಡಿರ್ತಕ್ಕಂಥ ಸಾಧನೆಯ ಹಿನ್ನೆಲೆಯಲ್ಲಿ. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದು ಇಲ್ಲಿ ಬಾದಾಮಿಯ ಚಾಲುಕ್ಯರು. ಸೊ ಕರ್ನಾಟಕದ ಇತಿಹಾಸದಲ್ಲಿ ಉಚ್ಚಾಯ ಸ್ಥಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕಾಲಘಟ್ಟ, ಇತಿಹಾಸದ ದೃಷ್ಟಿಕೋನ ಸಮೃದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಕಾಲಘಟ್ಟ, ಎಲ್ಲಾ ರಂಗದಲ್ಲೂ ಪ್ರಗತಿಯನ್ನ ಸಾಧಿಸಿದಂತಹ ಕಾಲಘಟ್ಟ ಅಂತ ಕರಿತೀವಿ ಕರ್ನಾಟಕದ ಇತಿಹಾಸ ಅಥವಾ ದಕ್ಷಿಣ ಭಾರತದ ಇತಿಹಾಸದ ಅಧ್ಯಯನದಲ್ಲಿ.